ನೂರಾರು ಜನ ವಿದ್ಯಾರ್ಥಿಗಳು ಇವತ್ತು ಕೇವಲ ಅನ್ನದ ದಾಸೋಹ ಅಲ್ಲ, ವಿದ್ಯಾ ದಾಸೋಹ. ಎಷ್ಟು ಜನ ಅಲ್ಲಿ ಡಾಕ್ಟರ್ ಆಗಿದ್ದಾರೆ, ಎಷ್ಟು ಜನ IAS ಆಗಿದ್ದಾರೆ, ಎಷ್ಟು ಜನ ಇಂಜಿನಿಯರ್ ಆಗಿದ್ದಾರೆ. ಆ ಮಠಕ್ಕೆ ಓದ್ದವ್ ನಾನು 1 ವರ್ಷ ಭಾರತ ನಾನು ನಡೆಸಿದ್ದೇನೆ. ಅವತ್ತು ಡೆಲ್ಲಿಯಲ್ಲಿದ್ದಾಗ ಹೇಳಿದೆ, ನನಗೆ ಹಿರಿಮೆ ಸಿಕ್ಕಿದ್ದು ಬಸವ ತತ್ವದಿಂದ, ತರಬಾಳು ಮಠದಿಂದ ಅಂತೇಳಿ. ಎಂಥ ದೊಡ್ಡ ಸೌಭಾಗ್ಯ ನಮ್ಮದು. ಅದಕ್ಕೆ ಬಸವಣ್ಣ ಹೇಳ್ತಾನೆ, ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವರು, ಉಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬವರು, ಕಲ್ಲಿನ ನಾಗರಕ್ಕೆ ಹಾಲನ್ನು ಎರೆವರು, ನಿಜ ನಾಗರ ಕಂಡರೆ ಕೊಲ್ಲೆಂಬವರು, ಈ ಎನ್ನು ಹುಚ್ಚು ಶರಣರಿಗೆ ಏನೊಂದು ಕರೆಯಲು ಕೂಲರ ಸಂಗಮ ದೇವ. ಬಸವಣ್ಣ ಹೇಳ್ದ. ಅನೇಕ ಜನ ಧರ್ಮದ ಬಗ್ಗೆ ಭಾಷಣ ಮಾಡಿದ್ರಿ. ಏನು ಭಾಷಣ? ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ. ಆ ಪೂಜೆಯು ಆ ಮಾಟವು ಚಿತ್ರದೊಳಗಿನ ರೂಹು ಕಾಣಿರಣ್ಣ, ಚಿತ್ರದೊಳಗಿನ ಕಬ್ಬು ಕಾಣಿರಣ್ಣ. ಅಪ್ಪಿದರ ಫಲವಿಲ್ಲ, ಮೆಲ್ಲಿದರ ರುಚಿ ಇಲ್ಲ ಕೂಡಲ ಸಂಗಮ ದೇವ. ಇವತ್ತು ನಿಮ್ಗೆ ಹೇಳ್ತೇನೆ, ನನಗೆ ಟೈಮ್ ಇಲ್ಲ, ಕೊಟ್ಟಿರೋದು 15 ನಿಮಿಷ. ಮಾತಾಡಕ್ಕೆ ಹೋದ್ರೆ 3 ಗಂಟೆ ಮಾತಾಡಿದ್ರು, ಬರೀ ವಚನ ಹೇಳ್ತಾ ಹೋದ್ರೆ 10 ಗಂಟೆ ಹೇಳ್ಬೋದು. ಕಾರಣ ಬಸವಣ್ಣನ ಭಂಡಾರ ಬರದಲ್ಲ. ಇವತ್ತು ಅದಕ್ಕೆ ನಾನು ನಿಮಗೆ ದೊಡ್ಡ ಒಂದು ಸಂಗತಿ ಅಂತ ಹೇಳಿದ್ರೆ, ಏನು ಮೈಸೂರು ಮಹಾರಾಜರು ಸ್ಥಾಪನೆ ಮಾಡಿದಂಥ VSL ಇವತ್ತು ತರಬಾಳು ಹುಣ್ಣಿಮೆ ಭದ್ರಾವತಿಲಾಗಿದ್ದ ಫಲ ಏನು ಅಂದರೆ, ಆ ಫ್ಯಾಕ್ಟ್ರಿ ಓಪನ್ ಆಗ್ತಕ್ಕಂಥದ್ದಕ್ಕೆ ಇವತ್ತೊಂದು ಅವಕಾಶ ಸಿಕ್ತು. ಬುದ್ಧಿಯವರೇ, ಇದು ನಿಮ್ಮ ಪಾದದ ಫಲ ಇವತ್ತಿನ ದಿವಸ ಸಿಕ್ಕಿರ್ತಕ್ಕಂಥದ್ದು. ನೀವೇನು ಹಿಂಜರಿಬೇಕಾದಿಲ್ಲ. ಸಾಧರು, ಸಾಬ್ರು, ಮಾದರು ಈ 3 ಜಂಗಮ ಆದರೆ ಸಾಕು. ನಿಮ್ಗೆ ಹೇಳ್ತೀನಿ, ಇಡೀ ಕರ್ನಾಟಕ ರಾಜ್ಯದಾಗ ಇವತ್ತು ಪೂರ್ಣವಾದಂಥ ಒಂದು ಶಕ್ತಿ ಇವತ್ತು ನಿಮ್ಮ ಜೊತೆಗೆ ನಿಲ್ಲತ್ತೆ ಅನ್ನಕ್ಕಂಥದ್ದನ್ನು ಎತ್ತು ಹೇಳ್ತಕ್ಕಂಥದಕ್ಕೆ ನಾವು ತಯಾರಾಗಿದ್ದೇವೆ. 5 ಕೋಟಿ ರೂಪಾಯಿ ಮಠದಿಂದ ನಾನು ಕೊಡ್ತೇನೆ ಅಂತೇಳಿ ಡಿಕ್ಲೇರ್ ಮಾಡಿದ್ರು. 20,000 ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಫ್ಯಾಕ್ಟ್ರಿ ಮತ್ತೆ ನಮ್ಮ ಭದ್ರಾವತಿ ಕೈಲಾಸ ಆಗ್ತಕ್ಕಂಥದಕ್ಕೆ ಏನ್ ನೀವು ಹೋರಾಟ ಮಾಡ್ತಿರೋ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದೀವಿ ಅನ್ನಕ್ಕಂಥ ಮಾತನ್ನ ಈ ಸಂದರ್ಭ ಹೇಳೋದಕ್ಕೆ ಸಿದ್ಧವಾಗಿದ್ದೇನೆ. ಅದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ನಾನು ಹೇಳಿದೆ, ನೀವು ಫೋನ್ ಮಾಡಿ ಬಂದಿದ್ದೀರಿ, ನಾ ಪಾರ್ಟಿ ಬೇರೆ ಇರ್ಬೋದು, ನನಗೆ ಪ್ರಶ್ನೆ ಇಲ್ಲ. ತರಬಾಳು ಮಠದ ಏನು ಅಪ್ಪಣೆ ಇದೆ ನೀವು ಅದನ್ನು ಪೂರೈಸಿ. ಇವತ್ತು ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ, ನಿಮ್ಮ ಅಪ್ಪನಿಗೂ ಒಳ್ಳೇದು ಮಾಡ್ತಾನೆ, ಉತ್ತಮವಾದಂಥ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅವರು ಕೂಡ ಇವತ್ತಿನ ದಿವಸ ಒಪ್ಕೊಂಡಿದ್ದಾರೆ. ಇವತ್ತು ಸ್ವಾಮಿಗಳು ಒಂದು ದೃಢ ಸಂಕಲ್ಪ ಮಾಡಿದ್ದಾರೆ. 37 ವರ್ಷ ಆದಮೇಲೆ ಏನಿದೆ ಅಂತ ಹೇಳಿದ್ರೆ, ಇವತ್ತು ನಮಗಿಲ್ಲಿ ಒಂದು ತರಬಾಳು ಹುಣ್ಣಿಮೆ ಸೌಭಾಗ್ಯ ನಮಗೆ ಸಿಕ್ಕಿದೆ. ಸ್ವಾಮಿಗಳಿಗೆ ನಾನು ಮತ್ತೊಂದು ವಿನಂತಿ ಮಾಡ್ತಕ್ಕಂಥದ್ದು, ಮಠದ ಒಂದು ದಾಸೋಹದ ಒಂದು ವ್ಯವಸ್ಥೆಯನ್ನು ಭದ್ರಾವತಿಯಲ್ಲೂ ಕೂಡ ನೀವು ಶುರು ಮಾಡಬೇಕು. ನೀವು ಅದನ್ನು ಶುರು ಮಾಡಿದರೆ 1 ಕೋಟಿ ರೂಪಾಯಿನ ನಾನು ನನ್ನ ಪರವಾಗಿ ಕೊಡ್ತಕ್ಕಂಥದ್ದಕ್ಕೆ ತಯಾರಾಗಿದ್ದೇನೆ ಇವತ್ತಿನ ದಿವಸ. ಇವತ್ತು ಮಠದ ಆಶ್ರಯದಲ್ಲೇ ವಿದ್ಯಾಭ್ಯಾಸ ಹುಡುಗರಿಗೆ ಸಿಗಬೇಕು, ಒಂದು ಶಿಸ್ತು ಬರುತ್ತೆ ನೋಡಿ. ಇವತ್ತು ಹೆಣ್ಣುಮಕ್ಕಳು ಎಷ್ಟು ಸಾಂಸ್ಕೃತಿಕವಾಗಿ ಅವರನ್ನು ತಯಾರು ಮಾಡಿದ್ದಾರೆ. ಅವರ ಏನು ಶಾಸ್ತ್ರೀಯವಾಗಿ ಅವರನ್ನು ಇವತ್ತಿನ ದಿವಸ ನಿರ್ಮಾಣ ಮಾಡಿದ್ದಾರೆ. ಅದು ತರಬಾಳು ಮಠದ ಮಹಿಮೆ, ಅದು ಮರಳು ಸಿದ್ಧನ ಮಹಿಮೆ. ಇವತ್ತು 76 ವರ್ಷದಿಂದ ಇದನ್ನು ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಇವತ್ತು ಇದನ್ನು ಪೂರ್ಣವಾಗಿ ಏನಿದೆ ಅಂತ ಹೇಳಿದ್ರೆ, ನೀವು ಮಾಡಿದರೆ ಎಲ್ಲ ಸರ್ಕಾರಗಳು ನಿಮ್ಮ ಅಧೀನಕ್ಕೆ ಬರ್ತಾರೆ, ನಿಮ್ಮ ಕಾಲಿಗೆ ಬಂದು ನಮಸ್ಕಾರ ಮಾಡ್ತಾರೆ. ಕಾರಣ ನಿಮ್ಮಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನನಗೆ ಹೇಳ್ತಾ ಇದ್ರು, ಲಿಂಗಾಯತರ ಮಠ CM ಇಬ್ರಾಹಿಂ ಲಿಂಗಾಯತರ ವಾದಿ ಅಂತ. ಹೌದು, ಇವತ್ತು ಈ ಮಠಗಳಿಲ್ಲದೆ ಇದ್ರೆ ನಾವೆಲ್ಲ ಮುಂಡ ಮಕ್ಕಳು ಹೆಬ್ಬಟ್ಟು ಹೊತ್ತಬೇಕಾಗಿತ್ತು, ನಮ್ಗೆ ಯಾರಿಗೂ ವಿದ್ಯಾಭ್ಯಾಸ ಸಿಗ್ತಿರ್ಲಿಲ್ಲ. ಇವತ್ತು ನಾವೇನಾದರೂ ಓದಿದ್ರೆ, ಇಂಜಿನಿಯರ್ಗಳಾಗಿದ್ದರೆ, ಡಾಕ್ಟರ್ಗಳಾಗಿದ್ದರೆ, MLAಗಳಾಗಿದ್ದರೆ, MP ಗಳಾಗಿದ್ದರೆ, ನಿಮ್ಮ ಮಠದ ದಾಸೋಹ, ನಿಮ್ಮ ವಿದ್ಯಾ ದಾಸೋಹ ಏನು ನೀಡಿದಿರಿ, ಅದರ ಫಲ ಇವತ್ತು ನಾನು ಕೂಡ ಇವತ್ತು ಅನುಭವಿಸ್ಕೊಂಡು ಬಂದಿದ್ದೇವೆ. ಆದ್ದರಿಂದ ಇವತ್ತು ನನಗೆ ಭಾರಿ ಸಂತೋಷ. SR ಬಸವರಾಜಪ್ಪನವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ನಮ್ಮ ಕಡತ್ಕಟ್ಟೆ ರಾಮಣ್ಣನ ಮಗ ಇವತ್ತಿನ ದಿವಸ ಇದಕ್ಕೆ ಮೇಲುಸ್ತುವಾರಿಯನ್ನು ನೋಡ್ಕೊತಾ ಇದ್ದಾನೆ. ನಾನು ಸಿರಿಯೂರು ಇಲ್ಲಿ ಹೋಗದೆ ಇರ್ತಕ್ಕಂಥ ಜಾಗ ಇಲ್ಲ, ಬೆಳೆದಿದ್ದು ನಾನು ಇಲ್ಲಿ. ಆದ್ದರಿಂದ ಇವತ್ತು ಅತ್ಯಂತ ಸಂತೋಷದಿಂದ ಇವತ್ತು ನಾನು 6 ಗಂಟೆಗೆ ಬಂದವನು. ನನಗೆಲ್ಲರೂ ಕೇಳಿದ್ರು ಹೋಗಲ್ವೇನ್ರಿ ಅಂತ. ನಾನು ಅವ್ರಿಗೆ ಹೇಳಿದೆ,
ನಾನು ಈ ಮಠದ ದಾಸೋಹಿ. ಸ್ವಾಮಿಗಳ ಆಶೀರ್ವಚನ ಆಗೋ ತನಕ, ಎಲ್ಲ ಸ್ವಾಮಿಗಳು ಹೋಗೋ ತನಕ ನಾನು ಈ ಜಾಗ ಬಿಟ್ಟು ಹೋಗೋದಿಲ್ಲ. ಕಾರಣ ಅದು ನಮಗೆ ಮಠ ಕಲಿಸಿರ್ತಕ್ಕಂಥ ಶಿಸ್ತದು. ಆ ಶಿಸ್ತನ್ನ ಇವತ್ತು ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ನಾವಿರೋದು ಪದವಿ 5 ವರ್ಷ. ಇದು ಸೂರ್ಯ ಚಂದ್ರಾದಿಗೆ ಇರೋವರೆಗೂ ಶಾಶ್ವತವಾಗಿರ್ತಕ್ಕಂಥ ಶಕ್ತಿ ಇದು. ಇವತ್ತು ಶಿವಕುಮಾರ ಸ್ವಾಮಿಗಳು ಫೋಟೋ ನೋಡಿದ್ರೆ ಕೈ ಎಳ್ತವೆ, ಕೈ ಮುಗಿಬೇಕು ಅನ್ನಕ್ಕಂಥದ್ದು. ಕಾರಣ ಲಕ್ಷೋಪಲಕ್ಷರಿಗೆ ಅನ್ನದ ದಾಸೋಹ, ವಿದ್ಯೆ ದಾಸೋಹ ಕೊಟ್ಟು ಬಸವ ತತ್ವವನ್ನು ಎತ್ತು ಹಿಡಿದಿದ್ದಾರೆ. ಇವತ್ತು ಬಸವಣ್ಣವರ ಬಗ್ಗೆ ಕೆಲವರು ಒಂದೊಂದು ವಿಚಾರಗಳನ್ನು ಮಾತಾಡ್ತಾರೆ. ನಾನು ಹೇಳ್ತೀನಿ, ಲಿಂಗಾಯತರಾಗಿ ಬಸವ ತತ್ವ ಪಾಲನೆ ಮಾಡೋದು ದೊಡ್ಡದಲ್ಲ. ಸಾಬ್ರವನಾಗಿ ನಾನು ಪಾಲನೆ ಮಾಡ್ತಾ ಇದ್ದೀನಿ. ಮುಂಡೆವ ನಿಮಗೆ ಬಂದಿರೋದೇನು? ಇವತ್ತು ತಿಳ್ಕೊಂಡ್ರೆ ನೀವು ಬಸವಣ್ಣ ಯಾರು ಅಂತ ಹೇಳಿ ಅಂತ. ಬಸವಣ್ಣವ್ರು ಹೇಳಿರ್ತಕ್ಕಂಥ ಒಂದೊಂದು ವಾಕ್ಯ, ಒಂದೊಂದು ವಚನ, ಅದನ್ನು ನೀವು ತೆಗೆದು ಓದ್ತಾ ಹೋದರೆ ನಿಮ್ಗೆ ಹೇಳ್ತೀನಿ, ನಿಮ್ಮ ಮನಸ್ಸು ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ, ಬರೀ ಭಾಷಣ ಮಾಡಿ ಹೋಗತಕ್ಕಂಥದ್ದಲ್ಲ. ಇವತ್ತು ಬಸವಣ್ಣನವರು ಕಾಯಕ ಮಾಡಿ, ಕಾಯಕವೇ ಕೈಲಾಸ, ದುಡಿ. ಇವತ್ತು ಏನೋ ಬಿಸಿಲಿನಲ್ಲಿ ರೈತರ ಬಗ್ಗೆ ಬುದ್ಧಿ ನೀವು ಒಂದು ಬರೆದಿದ್ರು, ಅದನ್ನು ನಾನು ಓದಿದೆ. ರೈತರು ಭೂಮಿಯನ್ನು ಕಳ್ಕೊಂಡು ಕಾರ್ಖಾನೆಗಳಿಗೆ ಕೊಟ್ಟು ರೈತರಿಗೆ ಜೀತದಾಳುಗಳು ಮಾಡ್ತಾ ಇದ್ದೀರಿ. ಇದು ಆಗಬಾರದು ಅಂತ ನೀವೇನು ನಿಲುವು ತಗೊಂಡಿದ್ದೀರೋ ಅದೇ ನಿಲುವಿನಲ್ಲಿ ನೀವು ರಾಜ್ಯದಲ್ಲಿ ಹೊರಡಿ. ಇಡೀ ರಾಜ್ಯದ ರೈತ ನಿಮ್ಮ ಹಿಂದೆ ಇವತ್ತಿನ ದಿವಸ ನಿಲ್ತಾ ಇದ್ದಾನೆ. ನಾವೆಲ್ಲ ಭೂಮಿ ಕಳ್ಕೊತಾ ಇದ್ದೀವಿ. ಹಿಂದೆ ಇತ್ತು 30 ಎಕರೆ 40 ಎಕರೆ, ಇಲ್ಲ ಈಗ. ಒಬ್ಬ 20 ಎಕರೆ ಇದ್ದವನಿಗೆ 4 ಮಕ್ಕಳಾದ್ರೆ 5 ಎಕರೆ ಆಗಿದ್ದಾವೆ. ಆ ಮಕ್ಕಳಿಗೆ ಮಕ್ಕಳಾದ್ರೆ 1 ಎಕರೆ 2 ಎಕರೆ 3 ಎಕರೆ ಇವತ್ತು ಉಳಿಯಲ್ಲ. ಒಂದು ಕಾಲ ಇತ್ತು ನಮ್ಮ ತಾಲೂಕಿನಲ್ಲಿ ಒಬ್ಬೊಬ್ಬರಿಗೆ 50 ಎಕರೆ 100 ಎಕರೆ ಇತ್ತು. ಇವತ್ತು ಅದು ಹೋಗಿ 2 ಎಕರೆ 3 ಎಕರೆ 4 ಎಕರೆಗೆ ಬಂದು ಕೂತಿದೆ. ಇದನ್ನು ನಾವು ನೋಡಿರ್ತಕ್ಕಂಥದ್ದು. ಆದ್ರಿಂದ ಇವತ್ತು ರೈತರ ಭೂಮಿ ಉಳಿಬೇಕು, ರೈತನ ರೈತಾಪಿ ಆಗಿರ್ಬೇಕು. ಅವನ ಜಮೀನನ್ನು ಯಾವ ಕಾರಣಕ್ಕೂ ಅಕ್ವೈರ್ ಮಾಡಬಾರ್ದು. ಆ ಜಮೀನನ್ನು ರೈತರಿಂದ ಕಿತ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈ ಕಾನೂನು ಈ ರಾಜ್ಯದಲ್ಲಿ ತರ್ತಕ್ಕಂಥದಕ್ಕೆ ನಾವು ಅಣಿಯಾಗಿರ್ಬೇಕು ಅಂತೇಳಿ ಉಳಿದಿರ್ತಕ್ಕಂಥ ಸ್ವಲ್ಪ ಕಾಲ ಆದರೂ ಕೂಡ ಇದ್ರ ಬಗ್ಗೆ ನಾವು ಹೋರಾಟ ಮಾಡ್ತಕ್ಕಂಥದಕ್ಕೆ ತಯಾರಾಗಿದ್ದೀವಿ ಅನ್ನಕ್ಕಂಥ ಮಾತನ್ನು ಹೇಳ್ತಾ, ಬರೀ ಡಂಬಾಚಾರಕ್ಕಲ್ಲ, ಬಸವಣ್ಣ ಹೇಳ್ತಾನೆ, ಒಲೆಯ ಬೂದಿಯಂ ಒಲೆಯಲು ಬೇಡ, ಒಲಿದಂತೆ ಪುಸಿ ಕೊಂಡಿಪ್ಪುವುದು, ಪುಸಿ ಬೆಳೆದರೆ ಏನು ಫಲ, ಮನದಲ್ಲಿ ಲೇಸಿಲ್ಲ ತನಕ. 1 ನಾಡ ಹೋಗಿ 9 ನಾಡುವ ಡಂಬಿಕರನು ಶಿವ ಮೆಚ್ಚಲಾರನೋ ಕೂಡಲ ಸಂಗಮ ದೇವ. ಇವತ್ತಿನ ದಿವಸ ಆ ಬಸವ ತತ್ವವನ್ನು ನಾವು ಸಾರಿ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ನಾನು ಹೇಳಿದೆ, ಎಂದು ವಿಧಾನಸೌಧ ಹೋಗಿ ಬಸವ ಸೌಧ ಆಗತ್ತೋ ಅವತ್ತೇ ಕರ್ನಾಟಕದಲ್ಲಿ ಉತ್ತಮವಾದಂಥ ಆಡಳಿತ ಬರುತ್ತೆ ಅನ್ನಕ್ಕಂಥ ಮಾತು ಮಾಡ್ತೀವಿ. ನಾವು ಬಿಡೋದಿಲ್ಲ, ನೋಡೇ ಬೇಡ, ಏನೇ ಆಗಲಿ ಅಂತೇಳಿ ಅಂತ ಹಠ ಕಟ್ಟಿ ನಿಂತಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಅಗತ್ಯ ಅಂಥೇಳಿ ಇಷ್ಟೊತ್ತಾದರೂ ಕೂಡ ನಾನು ಅಂದ್ಕೊಂಡೆ, ಹಿರಿಯೂರಿನಲ್ಲಿ ಹುಣ್ಣಿಮೆ ಮಾಡ್ತಾ ಇದ್ದಾರೆ, ಜಾಗ ಹೆಂಗೆ ಸೃಷ್ಟಿ ಆಗತ್ತೆ ಅಂದರೆ ಇವತ್ತು ನೋಡಿದ್ರೆ ಇದನ್ನು ದೊಡ್ಡ ಕೈಲಾಸ ಥರ ಮಾಡಿದ್ದೀರಿ. ಇವತ್ತು ಹಿರಿಯೂರು ಬಸವರಾಜಪ್ಪನವ್ರು ಇದ್ರೆ ಅವ್ರ ಮನೆಗೆ ಗಿಣ್ಣ ತಿನ್ನಕ್ಕೆ ಬರ್ತಿದ್ವಿ ನಾವು. ಆ ಬಸವರಾಜಪ್ಪನ ಊರಿದು. ಇವತ್ತು ಅವ್ರ ಮಕ್ಕಳು ಸಂಬಂಧ ಮಂಗೋಟೆ ಮುರುಗಪ್ಪನವರು, ಹೆಬ್ಬಂಡಿ ಬಸವರಾಜಪ್ಪನವರು, PC ಪ್ರೆಸ್ ಚನ್ನಪ್ಪನವರು, ಯಾರ್ಯಾರ ಹೆಸರು ಹೇಳಿ, ಯಾರ್ಯಾರು ನರೀರಿ, HS ಹಾಲಪ್ಪನವರು, ಸೌಕಾರ ಹಾಲಪ್ಪನವರು, ಇವ್ರ ಮಧ್ಯದಲ್ಲಿ ದೊಡ್ಡಗಪ್ಪನಹಳ್ಳಿ ಮಾದೇವಪ್ಪನವರು, ರುದ್ರಪ್ಪನವರು, ಈ ಮಹಾನರನ್ನ ಬೆಳೆಸಿದಂಥ ಊರು ಬುದ್ಧಿ ಇದು. ಭಾರಿ ದೊಡ್ಡ ಊರು. MLAಗಳು, ಲೀಡರ್ಗಳು ಇವತ್ತು ಕೊಟ್ಟು, ಇವತ್ತು ಬಸವರಾಜಪ್ಪ ನೀವು ವೀಕ್ ಆಗ್ಬೇಕಾದಿಲ್ಲ, ಎದ್ದೇಳು, ಇವತ್ತಿನ ದಿವಸ ನಡಿಬೇಕು. ರೈತ ಸಂಘವನ್ನು ಬಲವಾಗಿ ಕಟ್ಟಿ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅಂತಂತ ಹೇಳಿ ಸಮಯಾವಕಾಶ ಕಡಿಮೆ ಇರೋದ್ರಿಂದ ನಡೆದಂಥ ಎಲ್ಲ ಶರಣಿಯರ ಪಾದಕ್ಕೆ ನಮಸ್ಕರಿಸಿ, ಪೂದಿಗಳ ಮಹಾಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ತಮ್ಮ ಅಪ್ಪಣೆ ಪಡಿತೇನೆ. ಜಯ ಕರ್ನಾಟಕ, ಜಯ ಗುರು ಬಸವಲಿಂಗಾಯ ನಮಃ.